ಹಿಂದೆ ಶುಂಭ ನಿಶುಂಭ ಎಂಬ ರಾಕ್ಷಸರು ದೇವತೆಗಳ ವಿರುದ್ಧವೇ ಯುದ್ಧವನ್ನ ಸಾರುತ್ತಾರೆ. ಇವರಿಗೆ ಚಂಡ ಮುಂಡರು ಕೂಡ ಜೊತೆಯಾಗುತ್ತಾರೆ. ದೇವಿ ಕೌಶಿಕಿಯ ಸ್ವರೂಪವನ್ನ ತಾಳಿ ಯುದ್ಧವನ್ನ ಶುರು ಮಾಡುತ್ತಾಳೆ. ತನ್ನ ಹಣೆಯಿಂದ ಇನ್ನೊಂದು ದೇವತೆಯನ್ನ ತನ್ನ ಸಹಾಯಕ್ಕಾಗಿ ಸೃಷ್ಟಿಸುತ್ತಾಳೆ. ಅವಳೇ ಕಾಳಿ ಅಥವಾ ಕಾಳರಾತ್ರಿ. ಈ ಕಾಳರಾತ್ರಿ ನೋಡುವುದಕ್ಕೆ ಕಪ್ಪಾಗಿ ಮೈತುಂಬಾ ರಕ್ತ, ಬುರುಡೆಗಳ ಮೂಲೆಗಳನ್ನ ಧರಿಸಿರುತ್ತಾಳೆ. ಈ ಸ್ವರೂಪದಲ್ಲಿ ಕೌಶಿಕಿಯ ಜೊತೆಗೂಡಿ ಯುದ್ಧವನ್ನ ಪ್ರಾರಂಭ ಮಾಡುತ್ತಾಳೆ. ಚಂಡ ಮುಂಡರನ್ನ ಸಂಹರಿಸಿ ಅವರ ತಲೆಗಳನ್ನ ತಾನೇ ಧರಿಸುತ್ತಾಳೆ. ಈ ಸ್ವರೂಪವನ್ನೇ ಚಾಮುಂಡಿ ಎಂದು ಕರೆಯುತ್ತಾರೆ. ಇನ್ನು ರಕ್ತ ಬೀಜಾಸುರನಿಗೆ ವಿಶೇಷವಾದ ಬರವಿರುತ್ತದೆ. ಅವನ ಪ್ರತಿ ರಕ್ತದ ಹನಿ ನೆಲಕ್ಕೆ ಬಿದ್ದ ಹಾಗೆ ಅಲ್ಲಿಂದ ಸಾವಿರಾರು ಜನ ರಕ್ತ ಬೀಜಾಸುರರು ಮತ್ತೆ ಮತ್ತೆ ಸೃಷ್ಟಿಯಾಗುತ್ತಾರೆ. ಹಾಗಾಗಿ ಕಾಳರಾತ್ರಿ ತನ್ನ ನಾಲಗೆಯನ್ನ ಉದ್ದಕ್ಕೆ ಚಾಚಿ ಈ ಕಡೆ ಕೌಶಿಕೆ ಅವನನ್ನ ಸಂಹಾರ ಮಾಡಿದಾಗ ನೆಲಕ್ಕೆ ಬಿದ್ದ ಎಲ್ಲಾ ರಕ್ತಗಳನ್ನು ಅವಳು ಸೇವಿಸುತ್ತಾಳೆ.